ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಾಯ ಸಲಿಲನಿದಕ್ಷತೆ ಏಕಪದೇ ದ್ವಿಪದೇ ಸಚದಶ್ಪದೇ ಅಷ್ಟಾಪದೇ ನವಪದೇ ಬಹುವಶೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನೇ ಕುಂಡ ಸಂಬೋತ ದೇವಕಾರ್ಯ ಸಮುದ್ಯದ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ. ಅದಕ್ಕೆ ಹೇಳುವುದಕ್ಕೆ ಮೊದಲು ನಿಮಗೊಂದು ಮಾಹಿತಿ. ಕಳೆದ ಬಾರಿ ವರ್ಷ ಭವಿಷ್ಯ ಅಥವಾ ಯುಗಾದಿ ಭವಿಷ್ಯ ಅಥವಾ 2025 ವರ್ಷ ಭವಿಷ್ಯದಲ್ಲಿ ಸಾಮಾನ್ಯವಾಗಿ ಈಗೇನು ನಡೀತಾ ಇದೆಯೋ ಅದೆಲ್ಲ ಮಾಹಿತಿಗಳನ್ನು ದೇಶದಲ್ಲಿ ಅಥವಾ ಜನಗಳ ಸ್ಥಿತಿಗತಿಗಳ ಬಗ್ಗೆ ಏಪ್ರಿಲ್ ಮೇ ಜೂನ್ ಈ ತಿಂಗಳು ಸ್ವಲ್ಪ ತುಂಬ ಕಷ್ಟಕರವಾದಂಥ ಸಂದರ್ಭಗಳಿರ್ತದೆ ಮತ್ತು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದು ಅದೆಲ್ಲವೂ ಕೂಡ ಹಾಗೆ ನಡೀತಾ ಇದೆ. ಎಲ್ಲ ಸೈನಿಕರಿಗೆ ಯಾವುದೇ ರೀತಿಯಾದಂಥ ಆಪತ್ತು ತೊಂದರೆ ತಾಪತ್ರಗಳು ಆಗದಂಥ ರೀತಿಯಲ್ಲಿ ಸೈನಿಕರಿಗೋಸ್ಕರವಾಗಿ ಒಂದು, ಎರಡನೇದಾಗಿ ದೇಶಕ್ಕೆ ಯಾವುದೇ ರೀತಿಯಾದಂಥ ಆಪತ್ತು ಬರದಂಥ ರೀತಿಯಲ್ಲಿ ದೇಶದೊಳಗೆ ವಾಸ ಮಾಡತಕ್ಕಂಥ ಸಾಮಾನ್ಯ ಪ್ರಜೆಗಳಿಗೆ, ಹೆಣ್ಣು ಮಕ್ಕಳಿಗಾಗ್ಬೋದು ಮಕ್ಕಳಿಗಾಗ್ಬೋದು ಎಲ್ಲರಿಗೂ, ನಮ್ಮ ಭರತಖಂಡದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಚೆನ್ನಾಗಿರಬೇಕು. ಭೂಮಿಯಲ್ಲಿರ್ತಕ್ಕಂಥವ್ರು ಕೆಲವರು ರಾಕ್ಷಸರಿರ್ತಾರೆ, ಏನೂ ಮಾಡೋಕ್ಕೆ ಬರೋದಿಲ್ಲ. ಆದರೂ ನಮ್ಮ ಭರತಖಂಡಕ್ಕೆ ಭರತ ಭೂಮಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರದು, ಅಲ್ಲಿ ವಾಸಿಸ್ತಕ್ಕಂಥ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅನ್ನೋ ರೀತಿಯಾದಂಥ ಒಂದು ಪ್ರಾರ್ಥನೆ, ಒಂದು ದೇಶಕ್ಕೋಸ್ಕರವಾಗಿ ದೇಶದ ಅಭಿವೃದ್ಧಿಗೋಸ್ಕರವಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದನ್ನು ನೀವು ಎಲ್ಲರೂ ಏನು ಪೂಜೆಯನ್ನು ಮಾಡ್ತಾ ಇರ್ತೀರೋ ಒಂದು ಹೂವನ್ನು ಸಂಕಲ್ಪಪೂರ್ವಕವಾಗಿ ಈಗ ಬಂದಿರತಕ್ಕಂಥ ಸಮಸ್ಯೆ ಏನಿದೆ ದೇಶಕ್ಕೆ ಅಥವಾ ಸೈನಿಕರಿಗೆ ಅದೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತಕ್ಕಂಥ ರೀತಿಯ ಒಂದು ಪ್ರಾರ್ಥನಾ ಪೂರ್ವಕವಾಗಿ ಒಂದು ಸಂಕಲ್ಪವನ್ನು ಮಾಡಿಬಿಟ್ಟು ಭಗವಂತನಲ್ಲಿ ಒಂದು ಭಕ್ತಿಯನ್ನು ತೋರಿಸಿ ಭಕ್ತಿಯಿಂದ ಒಂದು ಪ್ರಾರ್ಥನೆ ಮಾಡಿ ನೀವು ಅದನ್ನು ಮಾಡಿ ದಯವಿಟ್ಟು ಎಲ್ಲರಿಗೂ ಕೂಡ. ಇನ್ನು ಮುಂದೆ ಮಿಕ್ಕಿದ್ದು ವಾರ ಭವಿಷ್ಯ ಮಾಡೋದಕ್ಕೆ ನನಗೆ ಅಂಥ ಒಂದು ಉತ್ಸಾಹ ಇಲ್ಲ. ಯಾಕೆಂದರೆ ದೇಶ ಅಂದಾಗ ಮೊದಲು ಬರುತ್ತದೆ, ಇದು ವೈಯಕ್ತಿಕ ಅನ್ನೋ ರೀತಿಯಲ್ಲಿ ಬರುತ್ತೆ. ಆದರೂ ಕೂಡ ಸಾಗಬೇಕು, ಜೀವನ ಸಾಗಲೇಬೇಕಾದಂಥ ಅನಿವಾರ್ಯತೆ. ಹಾಗಾಗಿ ಎಲ್ಲರಿಗೂ ಕೂಡ ದೇಶದ ಕಡೆಗೆ ಒಂದು ಈ ರೀತಿಯಲ್ಲಿದ್ದರೆ, ಕೆಲವೊಬ್ಬರಿಗೆ ವೈಯಕ್ತಿಕವಾದಂಥ ರೀತಿಯಲ್ಲಿ ಕೆಲವೊಂದು ಸಮಸ್ಯೆಗಳಿದೆ. ಅದಕ್ಕೆ ಬೇಕಾದಂಥ ಸಣ್ಣದಾದಂಥ ಒಂದು ಉತ್ಸಾಹವೋ ಒಂದು ದಾರಿಯೋ ತೋರಿಸ್ತಕ್ಕಂಥ ಒಂದು ಪ್ರಯತ್ನ, ಆ ಪ್ರಯತ್ನದಲ್ಲಿ ಏನಾದರೂ ಆ ಪ್ರಯತ್ನದಿಂದ ಯಾಕೆ ವಿಮುಕ್ತಿ ಆಗಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇರೋದು ವಾರ ಭವಿಷ್ಯವನ್ನು ಕೊಡೋದಕ್ಕೆ. ಕಳೆದ ವಾರ ಮಾಡೋದಕ್ಕಾಗಲಿಲ್ಲ, ಅನಿವಾರ್ಯ ಕೆಲವೊಂದು ಕಾರಣಾರ್ಥವಾಗಿ. ಇರಲಿ, ನೋಡೋಣ ಈ ವಾರ ಯಾರಿಗೆಲ್ಲ ಏನೇನು ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮತ್ತು ಈ ವಾರದಲ್ಲಿ ಬರ್ತಕ್ಕಂಥ ವಿಶೇಷ ದಿವಸಗಳು ಏನಿದೆ ಇವನ್ನೆಲ್ಲವನ್ನು ಕೂಡ ನೋಡುವಂಥ ಒಂದು ಪ್ರಯತ್ನ. 11/5/2025 17/5/2025 ವಾರ ಭವಿಷ್ಯ. ಈ ವಾರದಲ್ಲಿ ಬರತಕ್ಕಂಥದ್ದು ವಿಶೇಷ ದಿವಸಗಳನ್ನು ನೋಡಿದಾಗ 12/5/2025 ಸೋಮವಾರ ಸತ್ಯನಾರಾಯಣ ಪೂಜೆ ಬರತಕ್ಕಂಥದ್ದು ಪೌರ್ಣಮಿ. ಇನ್ನು 14/5/2025 ಬುಧವಾರ ಮಿಥುನ ರಾಶಿಗೆ ಗುರು ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಗುರುಬಲ ಅಂತಕ್ಕಂಥದ್ದು ಸಾಮಾನ್ಯ ಈಗಾಗಲೇ ಪರಿಣಾಮವನ್ನು ಬೀರಿರ್ತದೆ. ನಿಮಗೆಲ್ಲದರೂ ಕೂಡ ಅದರ ಮಾಹಿತಿಗಳನ್ನು ವರ್ಷ ಭವಿಷ್ಯದಲ್ಲಿ ಕೊಟ್ಟಿದ್ದೀವಿ, ಅದನ್ನು ನೋಡ್ಕೊಳ್ಬೋದು. ಇನ್ನೂ ಒಂದು ಮಾಹಿತಿನ ಮುಂದೆ ಯಾವಾಗಲಾದ್ರೂ ಸಾಧ್ಯವಾದರೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇನ್ನು 16/5/2025 ಶುಕ್ರವಾರ ಸಂಕಷ್ಟಹಾರ ಚತುರ್ಥಿ ಇರ್ತಕ್ಕಂಥದ್ದು. ಚಂದ್ರೋದಯ ಬಂದು ರಾತ್ರಿ 10 ಗಂಟೆಗೆ ಇರುವಂಥದ್ದು ಈ ವಿಶೇಷ ದಿವಸಗಳು. ಇನ್ನು 9 ಗ್ರಹಗಳಲ್ಲಿ ಏನು ಪರಿಣಾಮವನ್ನು ಬೀರುತ್ತೆ 12 ರಾಶಿಗಳವರ ಮೇಲೆ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಂಥ ಅನುಕೂಲ ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ಗುರುಬಲ ಬೇರೆ ಮುಂದಕ್ಕೆ ಹೋಗ್ತಾ ಇದೆ. ರಾಷ್ಟ್ರಾಧಿಪತಿಯಾದಂಥವನು ಅಂಥ ಅನುಕೂಲಕರವಾಗಿ ನಿಂತಿಲ್ಲ. ಹಾಗಾಗಿ ಸಾಲಬಾಧೆಗಳು, ಶತ್ರುಕಾಟ, ಅನಾರೋಗ್ಯ ಸಮಸ್ಯೆಗಳು ಮತ್ತು ಈ ಸ್ಕಿನ್ ಡಿಸೀಸ್ ಜಾಸ್ತಿ ಬರ್ತಕ್ಕಂಥದ್ದು, ಎಲ್ಲರೂ ಸಣ್ಣದಾಗಿ ಪೆಟ್ಟು ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರುವಂಥದ್ದು,
ನಷ್ಟಗಳು ಜಾಸ್ತಿ ಆಗುವಂಥ ಸ್ಥಿತಿ, ಶತ್ರುಗಳ ಉಪಟಳಗಳು ಜಾಸ್ತಿ ಆಗುವಂಥ ವಾತಾವರಣಗಳು, ಈ ಪ್ಯಾರಲಿಸಿಸ್ ಸಂಬಂಧಪಟ್ಟಂತೆ, ನರದೌರ್ಬಲ್ಯಕ್ಕೆ ಸಂಬಂಧಪಟ್ಟಂತೆ, ಮೆದುಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಉಲ್ಬಣ ಆಗಬಹುದು ಈ ವಾರ ಅಂತಕ್ಕಂಥ ರೀತಿಯಲ್ಲಿರುವಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸಾಮಾನ್ಯವಾಗಿ ಬುಧನ ಪ್ರಭಾವದಿಂದ ಕುಜ ಅಂತಕ್ಕಂಥವ್ನು ರಾಷ್ಟ್ರಾಧಿಪತಿಯಾದಂಥವನು ವಿಮುಕ್ತ ಆಗುವವರೆಗೂ ಕೂಡ ಸ್ವಲ್ಪ ಒದ್ದಾಟಗಳು ನಿಮಗೆ ಇದ್ದೇ ಇರ್ತದೆ. ಒಂದು ಬುಧನಾದರೂ ಕೂಡ ಮುಂದಕ್ಕೆ ಬಂದರೆ ಆವಾಗ ಸ್ವಲ್ಪ ಸುಧಾರಿಸುವಂಥ ಸಾಧ್ಯತೆಗಳು ಇರುತ್ತೆ ಅಂತಕ್ಕಂಥದ್ದನ್ನು ನೀವು ನೋಡಬಹುದು. ಇನ್ನು ರವಿ ಬಲ ಚೆನ್ನಾಗಿರುತ್ತೆ. ಹಾಗಾಗಿ ಏನಾಗುತ್ತೆ, ನಿಮಗೆ ಸಾಮಾನ್ಯವಾಗಿ ಸರ್ಕಾರಿ ಕೆಲಸಗಳಾಗಬೇಕು, ರಾಜಕಾರಣಿಗಳನ್ನು ಭೇಟಿಯಾಗಬೇಕು, ರಾಜಕಾರಣಿಗಳಿಂದ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು, ಅಥವಾ ಮಕ್ಕಳಿಂದ ಏನಾದರೂ ಅನುಕೂಲವನ್ನು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅನುಕೂಲವಾಗುವಂಥ ಯೋಗ ಬಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಬಟ್ ಖರ್ಚು ಜಾಸ್ತಿ ಆಗುತ್ತೆ, ಅಥವಾ ಲಂಚ ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುವಂಥದ್ದು. ಉದ್ಯೋಗದಲ್ಲಿ ಯಥಾವತ್ ಮಂದತ್ವ, ಶನಿ ಪ್ರಭಾವ ಅಷ್ಟೊಂದು ಚೆನ್ನಾಗಿಲ್ಲ. ಶನಿ ರಾಹು ಸಂಧಿ ನಿಮಗೆ ಕಳೆದ ಬಾರಿ ಹೇಳಿದ್ದೆ, ಸಾಮಾನ್ಯಕ್ಕೆ ಏಪ್ರಿಲ್ ಮೇ ತಿಂಗಳು ತುಂಬ ಕಷ್ಟಕರವಾದಂಥ ದಿವಸಗಳಾಗಿರ್ತದೆ ಅಂತ ಈಗಾಗಲೇ ನೋಡ್ತಾ ಇದ್ದೀರಿ. ಏನು ಪಾಕಿಸ್ತಾನ ಇಂಡಿಯಾಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಯುದ್ಧಗಳಾಗ್ತಾ ಇರ್ತಕ್ಕಂಥದ್ದು, ಅಥವಾ ಯುದ್ಧದ ಸನ್ನಿವೇಶಗಳು ನಿರ್ಮಾಣವಾಗಿರ್ತಕ್ಕಂಥದ್ದು, ಅದರಲ್ಲಿ ಕೆಲವೊಂದು ಪ್ರಾಣ ನಷ್ಟಗಳಾಗಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ನೋಡಿದ್ವಿ. ಇದಕ್ಕೆ ಮೊದಲೇ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಈಗಲೂ ಕೂಡ ಸ್ವಲ್ಪ ಮೇಷರಾಶಿನವರಿಗೆ ಉದ್ಯೋಗ ಸಂಬಂಧಪಟ್ಟಂತೆ ಸ್ವಲ್ಪ ಮಂದತ್ವ, ಎಳೆದಾಟಗಳು ಜಾಸ್ತಿ ಇರ್ತದೆ, ಗೊಂದಲಗಳು ಜಾಸ್ತಿ ಇರ್ತದೆ, ಏನೋ ತಪ್ಪುಗಳಾಗುವಂಥದ್ದು, ಮಾಡುವಂಥ ಕೆಲಸದಲ್ಲಿ ಏನಾದರೂ ತಪ್ಪುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಗುರುಬಲ ಇತ್ತು, ಗುರುಬಲ ಇಲ್ಲದಂಥ ಪರಿಸ್ಥಿತಿ, ಸ್ವಲ್ಪ ಗುರು ಮುಂದಕ್ಕೆ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಅಂಥ ಅನುಕೂಲವನ್ನು ನೋಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಅನ್ನೋ ರೀತಿಯಲ್ಲಿ ಇರುವಂಥದ್ದು. ಸಾಮಾನ್ಯವಾಗಿ ಸರ್ಕಾರಿ ಕೆಲಸ ಕಾರ್ಯಗಳ ವಿಚಾರ ಸಂಬಂಧಪಟ್ಟಂತೆ ಒಂದು ಪ್ಲಸ್ಸನ್ನು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಅಷ್ಟಂತ ಅನುಕೂಲಕರವಾದಂಥ ವಾತಾವರಣವನ್ನು ನೋಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಮೇಷರಾಶಿನವ್ರಿಗೆ. ಏನು ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಈ ವಾರ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ. ವೆಂಕಟೇಶ್ವರನಿಗೆ ತುಳಸಿ ಮಾಲೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಅಥವಾ ತುಳಸಿಯಿಂದ ಅರ್ಚನೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅನುಕೂಲ ಆಗೋದಕ್ಕೆ ದಾರಿಯಾಗುತ್ತೆ. ಸಾಧ್ಯವಾದಷ್ಟು ಈ ವಾರ ಮಾತ್ರ ಮೇಷರಾಶಿನವರು ಭಾಳ ಎಚ್ಚರಿಕೆ ಮತ್ತು ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ಇನ್ನು ವೃಷಭ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ವೃಷಭ ರಾಶಿನವ್ರಿಗೆ ಸ್ವಲ್ಪ ಪರಿವರ್ತನಾ ಸ್ಥಿತಿ ಅನ್ನೋ ರೀತಿಯಲ್ಲಿ ಬರುವಂಥದ್ದಾಗಿರೋದ್ರಿಂದ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಗತಿಗಳಾಗತ್ತೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು, ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳು ಸಿಗುವಂಥದ್ದು, ವಿದೇಶಕ್ಕೆ ಸಂಬಂಧಪಟ್ಟಂತೆ ಅಥವಾ ವಿದೇಶದಲ್ಲೆಲ್ಲಾದರೂ ಉದ್ಯೋಗ ಹುಡುಕ್ತಾ ಇದ್ದರೆ, ದೂರ ಪ್ರದೇಶದಲ್ಲಿ, ಅನ್ಯ ರಾಜ್ಯ, ಅನ್ಯ ಜಿಲ್ಲೆ, ಅನ್ಯ ದೇಶದಲ್ಲಿ ಉದ್ಯೋಗವಾದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ, ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಮತ್ತು ಸಾಲವನ್ನೇನಾದರೂ ಕೇಳಿದರೆ ಸಾಲದ ಸಹಾಯವೂ ಸಿಗುವಂಥ ಸಾಧ್ಯತೆಗಳಿರುತ್ತೆ, ಮತ್ತು ಸಾಲವನ್ನು ತೀರಿಸುವಂಥ ಅವಕಾಶಗಳು ಕೂಡ ನಿಮಗೆ ಬರುವ ಸಾಧ್ಯತೆಗಳಿರುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳಿರುವಂಥದ್ದು ಉಂಟು ಅಂತ ಹೇಳಿದೆ ಈ ಸಂದರ್ಭ ಅಂತಕ್ಕಂಥದ್ದು. ಮತ್ತು ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲದ ಸ್ಥಿತಿ ಇದೆ. ಉದ್ಯೋಗದಲ್ಲಿ ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಗುರುಬಲ ಬೇರೆ ಬರ್ತಾ ಇದೆ, ಶನಿ ಬಲ ಬೇರೆ ಇದೆ. ಹಾಗಾಗಿ ಸಾಮಾನ್ಯವಾಗಿ ಉದ್ಯೋಗ ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಈ ಸಂದರ್ಭದಲ್ಲಿ ಪ್ರಯತ್ನ ಮಾಡಿ ಅನುಕೂಲವಾಗುತ್ತೆ. ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಕುಟುಂಬದಲ್ಲಿ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳಾಗಬಹುದು. ವಾರ ಮಧ್ಯಭಾಗದಿಂದ ಆಚೆಗೆ ರಾಜಯೋಗ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಮಾತಿನಿಂದ ಕಾರ್ಯಜಯವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅಂಥ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣಗಳಿರ್ತದೆ. ಮತ್ತು ತಂದೆಯ ಸಹಕಾರ ನಿಮಗೆ ಸಿಗೋದಕ್ಕೆ ದಾರಿ, ಆದರೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ಗುಪ್ತಧನಾಗಮನ, ಗುಪ್ತ ಲಾಭ, ಏನಾದರೂ ಮಾತುಕತೆ ಮುಖಾಂತರವಾಗಿ ವ್ಯಾಜ್ಯಗಳಿದ್ದರೆ ಅದು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಸಾಮಾನ್ಯವಾಗಿ ಈ ವಾರದಲ್ಲಿ ನೀವೆಲ್ಲರೂ ಕೂಡ ನೋಡ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ವೃಷಭ ರಾಶಿನವ್ರಿಗೆ ಆಲ್ಮೋಸ್ಟ್ 90% ಒಳ್ಳೆಯ ಫಲವನ್ನೇ ಈ ವಾರದಲ್ಲಿ ನೋಡುವಂಥ ಸಾಧ್ಯತೆಗಳಿರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಆದರೂ ಸಣ್ಣ ಪುಟ್ಟದಾಗಿ ಏನಾದರೂ ಇರುವಂಥ ಅಥವಾ ಲೋಪದೋಷಗಳಾಗುವಂಥದ್ದನ್ನು ಪರಿಹಾರವನ್ನು ಮಾಡಿಕೊಳ್ಳಬೇಕು ಅಂತಂದರೆ ಸಾಧ್ಯವಾದಷ್ಟು ದುರ್ಗಾ ಪರಮೇಶ್ವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಅದ್ಭುತವಾದಂಥ ಅವಕಾಶಗಳು, ಅನುಕೂಲಾತ್ಮ ರಾಜಯೋಗ ಸಿಗೋದಕ್ಕೆ ದಾರಿಯಾಗತ್ತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ
ಸಾಮಾನ್ಯವಾಗಿ ಮಿಥುನ ರಾಶಿನವರಿಗೆ ರಾಷ್ಟ್ರಾಧಿಪತಿಯಾದಂಥ ಒಂದು ಲಾಭ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದು, ಸಾಮಾನ್ಯವಾಗಿ ಲಾಭವನ್ನು ಕೊಡಬೇಕು, ಯೋಗ ಫಲವನ್ನು ಕೊಡಬೇಕು, ಅದೃಷ್ಟವನ್ನು ತರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲೇ ನಿಂತಿರ್ತದೆ. ಅಂದರೆ ಕೆಲಸ ಕಾರ್ಯಗಳು ಆಗಬೇಕು ಅಂತಕ್ಕಂಥ ಸ್ಥಿತಿ, ಆರ್ಥಿಕ ಮುಗ್ಗಟ್ಟುಗಳು ಬಗೆಹರಿಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದು ಉಂಟು ಅಂತ ಹೇಳ್ತದೆ. ಆದರೆ ಕೇತು ಪ್ರಭಾವ ಇರೋದರಿಂದ ನಿಮಗೆ ಸಾಮಾನ್ಯವಾಗಿ ವಾರ ಮಧ್ಯಭಾಗದವರೆಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡಿಕೊಳ್ತಕ್ಕಂಥದ್ದು, ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಇರಿಟೇಟ್ ಮಾಡಿಕೊಳ್ತಕ್ಕಂಥದ್ದು, ಒಂಥರ ಏನೋ ಗೊತ್ತಿಲ್ಲ ಅಸಮಾಧಾನ ಅನ್ನೋ ರೀತಿಯಲ್ಲಿ ಇರುತ್ತೆ. ಬಟ್ ಆದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಾಗೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳಿರೋದಿಲ್ಲ. ವಾರ ಮಧ್ಯಭಾಗದಿಂದ ಆಚೆಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗುವಂಥದ್ದು, ಒಳ್ಳೆಯ ಅದೃಷ್ಟ ಅಂತಕ್ಕಂಥ ರೀತಿಯಲ್ಲಿ ಒಂದು ಯೋಗ ಫಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು, ಮತ್ತು ಹಿಡಿದಂಥ ಕೆಲಸ ಅಥವಾ ಏನಾದರೂ ಪ್ರಯತ್ನ ಮಾಡಿದಂಥ ಕೆಲಸ ತುಂಬ ಸುಲಭವಾಗಿ ಆಗೋದಕ್ಕೆ ದಾರಿಯಾಗ್ತದೆ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗಂತೂ ಕೂಡ ತುಂಬ ಅದ್ಭುತವಾದಂಥ ಅವಕಾಶಗಳು, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅನುಕೂಲ. ಸಾಮಾನ್ಯವಾಗಿ ಮಕ್ಕಳ ಜೀವನದಲ್ಲಿ ಒಂದು ಸಣ್ಣದಾದಂಥ ಬದಲಾವಣೆಗಳನ್ನು ನೋಡುವಂಥ ಅವಕಾಶಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತ ಹೇಳ್ತದೆ. ಪೂರ್ವದಲ್ಲಿ ಯಾವುದು ಯಾರಿಗೋ ಅಥವಾ ಭಗವಂತನ ಪೂಜೆಯನ್ನು ಮಾಡಿದ್ದೀರಿ, ಅಥವಾ ಯಾವುದಾದ್ರು ಹೆಣ್ಣು ಮಗುವಿಗೆ ಒಂದು ಸಹಾಯವನ್ನು ಮಾಡಿದ್ದೀರಿ ಅಂತಂದಾಗ ಅದರ ಪ್ರಾಪ್ತಿ ಅಥವಾ ಅದರ ಬಲ ನಿಮಗೆ ಸಿಗೋದಕ್ಕೆ ದಾರಿಯಾಗ್ತದೆ. ಪತ್ರ ವ್ಯವಹಾರಗಳಲ್ಲಿ ಅನುಕೂಲ, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಲಾಭ, ಯೋಗ ಫಲ ಅನ್ನೋ ರೀತಿಯಾದಂಥ ಸ್ಥಿತಿ, ಮತ್ತು ಸರ್ಕಾರಿ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅನುಕೂಲ ಅನ್ನೋ ರೀತಿಯಾದಂಥ ವಾತಾವರಣಗಳು, ಮತ್ತು ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾಯಿದ್ರಿ, ವರ್ಗಾವಣೆಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಿದ್ರಿ, ಅದ್ಭುತವಾದಂಥ ಅವಕಾಶ. ಪ್ರಯಾಣದಲ್ಲಿ ಯಾವುದೇ ವಿಘ್ನ, ಅಡೆತಡೆಗಳು, ತೊಂದರೆ, ತಾಪತ್ರೆಗಳು ಆಗದಂಥ ರೀತಿಯಲ್ಲಿ ನಿಮಗೆ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಸಾಲವನ್ನು ತೀರಿಸುವಂಥ ಅವಕಾಶಗಳು ಮತ್ತು ಸಾಲವನ್ನು ಕೇಳಿದ್ದರೆ ಅದರ ಪ್ರಾಪ್ತಿಯ ಯೋಗ ಫಲಗಳು ಕೂಡ ಈ ಸಂದರ್ಭದಲ್ಲಿ ಬರೋದಕ್ಕೆ ದಾರಿ ಇದೆ. ಆದರೆ ಒಂದು ವಾರ ಮಧ್ಯಭಾಗದಿಂದ ಆಚೆಗೆ ಒಂದು ಸಣ್ಣದಾದಂಥ ತಪ್ಪುಗಳೇನೆಂದರೆ ಸ್ವಲ್ಪ ಮೋಜು ಮಸ್ತಿಯ ಕಡೆಗೆ ಹೆಚ್ಚಿನದಾದಂಥ ಒಲವು ಬರಬಹುದು, ಅಥವಾ ದುಂದು ವೆಚ್ಚಗಳು ಜಾಸ್ತಿ ಆಗಬಹುದು. ಇದೊಂದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಮಿಥುನ ರಾಶಿನವರು. ಪರಿಹಾರ, ಸಾಧ್ಯವಾದಷ್ಟು ಯಾರಿಗಾದರೂ ದೇವಸ್ಥಾನಕ್ಕೆ ಹೋಗಿ ಮುತ್ತೈದೆಯರಿಗೆ ಏನಾದರೂ ಒಂದು ತಾಂಬೂಲವನ್ನು ಕೊಟ್ಟು ಅವರ ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು, ಅಥವಾ ತಾಂಬೂಲವನ್ನು ಕೊಟ್ಟು ಅವರು ನಮಸ್ಕಾರ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಮುತ್ತೈದೆಯರ ಆಶೀರ್ವಾದ ಆಯಿತು ಅಂದರೆ, ಯಾಕೆಂದರೆ ಹೆಣ್ಣಿಗೆ ಅಂಥ ಶಕ್ತಿ ಇರುತ್ತೆ. ಸಾಮಾನ್ಯವಾಗಿ ಅದು ಎಲ್ಲರಿಗೂ ಕೂಡ ಅರಿವಿರೋದಿಲ್ಲ. ಅವರ ಅರಿವಿಲ್ಲದೆ ಕಟ್ಕೊಂಡಂಥ ಹೆಂಡತಿ ಕೈಯಲ್ಲಿ, ಅಥವಾ ತಾಯಿ ಕೈಯಲ್ಲಿ, ಅಥವಾ ತಂಗಿ ಕೈಯಲ್ಲಿ, ಅಕ್ಕ ತಂಗಿರ ಕೈಯಲ್ಲಿ, ಮಕ್ಕಳ ಕೈಯಲ್ಲಿ ಕಣ್ಣೀರು ಹಾಕಿಸ್ತಾರೆ. ಅದರ ಶಾಪಗಳು ಏನಿರ್ತಾವಲ್ಲ, ಜನ್ಮ ಜನ್ಮಾಂತರಕ್ಕೂ ಬಿಡೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಏನು ಮಾಡೋಕ್ಕೆ ಬರೋದಿಲ್ಲ. ಕೆಲವೊಂದು ಡಿಸ್ಟರ್ಬ್ ಆಗುವಂಥ, ಅವರಿಂದಲೂ ಕೆಲವೊಂದು ಡಿಸ್ಟರ್ಬ್ ಆಗುವಂಥದ್ದಕ್ಕೆ ದಾರಿ ಇರ್ತದೆ. ಬಟ್ ಆದರೂ ಕೂಡ ಸಾಧ್ಯವಾದಷ್ಟು ಸ್ವಲ್ಪ ನಿಯಂತ್ರಣವನ್ನು ಇಟ್ಟುಕೊಂಡು ಹೋದರೆ ನನ್ನ ಪ್ರಕಾರ ಒಳ್ಳೆಯ ಜೀವನ ಸಿಗೋದಕ್ಕೆ ದಾರಿ ಆಗ್ತದೆ. ಅವರಿಗೆ ಗೌರವಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇನ್ನು ಕಟಕರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸಾಮಾನ್ಯವಾಗಿ ಕಟಕರಾಶಿನವರಿಗೆ ಈ ವಾರ ಅಂತಕ್ಕಂಥದ್ದು ತುಂಬ ಭಾವನಾತ್ಮಕವಾದಂಥ ವ್ಯತ್ಯಾಸಗಳು ಜಾಸ್ತಿ ಇರುತ್ತೆ. ತುಂಬ ಎಮೋಷನಲ್ ಆಗ್ತೀರಿ. ಏನಾಗುತ್ತೆ, ನಾನು ಇಷ್ಟಪಟ್ಟಿದ್ದು ಯಾವುದೂ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲೋ, ಅಥವಾ ನನಗೆ ಯಾರೂ ಕೂಡ ಇಷ್ಟಪಡುವಂಥವರು ಅಥವಾ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋರು ಇಲ್ಲ ಅನ್ನೋ ರೀತಿಯಲ್ಲಿ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಭಾವನಾತ್ಮಕವಾದಂಥ ನೋವನ್ನು ತಿನ್ನುವಂಥ ಪರಿಸ್ಥಿತಿಯೋ, ಅಥವಾ ಮಕ್ಕಳಿಂದ ಏನೋ ಸಣ್ಣದಾಗಿ ಇರಿಟೇಟ್ ಆಗುವಂಥ ಪರಿಸ್ಥಿತಿಯೋ, ಒಂಟಿ ಜೀವನ ಅನ್ನೋ ರೀತಿಯಾದಂಥ ಆತಂಕವು, ಇಂಥರ ಪರಿಣಾಮಗಳು ಹೆಚ್ಚಾಗಿರೋದಕ್ಕೆ ದಾರಿ ಆಗ್ತದೆ. ವಸ್ತ್ರಾಭರಣ ಖರೀದಿಗೆ ಅನುಕೂಲವಾಗುವಂಥ ಯೋಗ ಫಲಗಳಿದೆ. ಮತ್ತು ಆರ್ಥಿಕವಾದಂಥ ಪರಿಸ್ಥಿತಿಗಳು ಸುಧಾರಣೆ ಆಗೋದಕ್ಕೆ ದಾರಿ ಆಗ್ತದೆ. ಸ್ವಲ್ಪ ನೇರ ಮಾತುಗಳು ಸ್ವಲ್ಪ ವಿರೋಧ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಕಟಕ ರಾಶಿನವರಿಗೆ ಗುರುಬಲ ಇತ್ತು, ಈಗ ಗುರುಬಲ ಬೇರೆ ಬಂದಿಲ್ಲ. ಭಾಗ್ಯದಲ್ಲಿ ಕುಳಿತಿರ್ತಕ್ಕಂಥ ಶನಿ ಇಂತಕ್ಕೊಂದು ಸ್ವಲ್ಪ ನಿಧಾನವನ್ನು ಮಾಡ್ತಕ್ಕಂಥದ್ದಕ್ಕೆ ದಾರಿ ಇದೆ. ಎಲ್ಲ ಕೆಲಸ ಕಾರ್ಯಗಳು, ಪ್ರತಿಯೊಂದು ಕೆಲಸ ಕಾರ್ಯಗಳು ಸ್ವಲ್ಪ ಎಳೆದಾಟವನ್ನು ಮಾಡ್ತಾನೆ. ಯಾಕೆಂದರೆ ಅದೃಷ್ಟ ಅಥವಾ ಯೋಗ ಅಥವಾ ಭಾಗ್ಯ ಅಂತಕ್ಕಂಥ ಸಿಗಬೇಕು ಅಂತಂದರೆ ಭಾಗ್ಯಸ್ಥಾನ ಶುದ್ಧವಾಗಿರಬೇಕು. ಭಾಗ್ಯಸ್ಥಾನ ಶನಿ ಪ್ರಭಾವ. ಹಾಗಾಗಿ ಏನು ಸಿಗಬೇಕೋ ಅದು ತುಂಬ ಲೋ ಲೆವೆಲಲ್ಲಿ ಸಿಗುತ್ತೆ, ಅಥವಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ ರೀತಿಯಲ್ಲಿ ನಿಮಗೆ ಸಿಗದಂಥ ರೀತಿಯಲ್ಲಿ ಸ್ವಲ್ಪ ಅಡೆತಡೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ. ಬಟ್ ರವಿ ಪ್ರಭಾವ ಚೆನ್ನಾಗಿದೆ.
ಏನೇ ಆಗಲಿ ನಿಮಗೆ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಅಂಥ ಮುಗ್ಗಟ್ಟುಗಳನ್ನು ಎದುರಿಸುವಂಥ ಸಾಧ್ಯತೆಗಳು ಈ ವಾರದಲ್ಲಂತೂ ಕೂಡ ಬರೋದಿಲ್ಲ. ವಿದ್ಯಾಭ್ಯಾಸ ಸ್ವಲ್ಪ ಜಾಗ್ರತೆ, ಅಂದುಕೊಂಡಂಥ ರೀತಿಯಲ್ಲಿ ನಿಮಗೆ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಹಾಸ್ಟೆಲ್ಗೆ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು ಅಥವಾ ವಿದೇಶದಲ್ಲೂ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡಬೇಕು ಅಂದರೆ ಅಲ್ಲಿ ಅವಕಾಶಗಳಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ. ಈ ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವರು, ಕಿಡ್ನಿ ಅಥವಾ ಸ್ಟೋನ್ ಸಂಬಂಧಪಟ್ಟಂಥ ಸಮಸ್ಯೆ, ಹರ್ನಿಯಾ ಸಂಬಂಧಪಟ್ಟಂಥ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಶುಗರ್ ವ್ಯತ್ಯಾಸ, ಇಂಥವು ಸಣ್ಣ ಪುಟ್ಟದಾಗಿ ವ್ಯತ್ಯಾಸಗಳಾಗಿ ಸ್ವಲ್ಪ ಸುಸ್ತು ಜಾಸ್ತಿ ಆಗೋದಕ್ಕೆ ದಾರಿ ಇರ್ತದೆ. ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗದಲ್ಲಿ ಟೆನ್ಷನ್ ಯಥಾವತ್ತಿರುತ್ತೆ ಸಾಮಾನ್ಯವಾಗಿ. ಆದರೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಸಮಾಧಾನ ಆಗಬಹುದು. ಅಂದುಕೊಂಡಂಥ ರೀತಿಯ ಉದ್ಯೋಗ ಪ್ರಾಪ್ತಿಯ ಸ್ಥಿತಿ ಇರೋದಿಲ್ಲ ಕಟಕ ರಾಶಿನವ್ರಿಗೆ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ನಿಮಗೆ ಯೋಗಕಾರಕನಾದಂಥವನು ನಿಮಗೆ ಅಷ್ಟೊಂದು ಪ್ರಭಾವವನ್ನು ಬೀರುವಂಥ ರೀತಿಯಲ್ಲಿ ಇಲ್ಲದೇ ಇರೋದ್ರಿಂದ ನಿಮಗೆ ಯೋಗಕಾರಕನನ್ನು ಸ್ವಲ್ಪ ಬಲ ಮಾಡಿಕೊಳ್ಬೇಕಾಗತ್ತೆ. ಯೋಗಕಾರಕ ಬಲ ಆಗಬೇಕು ಅಂದರೆ ಸಾಧ್ಯವಾದಷ್ಟು ಕೂಡ ನಿಮಗೆ ಸುಬ್ರಹ್ಮಣ್ಯನ ಆರಾಧನೆ ಬಹಳ ಮುಖ್ಯ. ಈ ವಾರ ಸುಬ್ರಹ್ಮಣ್ಯ ದೇವಸ್ಥಾನ ಹೋಗಿ ಬರ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯ ದರ್ಶನ ಮಾಡತಕ್ಕಂಥ ಪ್ರಯತ್ನ ಮಾಡಿ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ ಭಯಂಕರವಾಗಿರ್ತದೆ. ಬೆಂಕಿ ಇದ್ದಂಗೆ ಇರುತ್ತೆ. ಉಷ್ಣಬಾಧೆಗಳು ಬರ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಸ್ವಲ್ಪ ಪಿತ್ತ ಜಾಸ್ತಿ ಆಗುವಂಥ ಪರಿಣಾಮಗಳು, ತಲೆನೋವು ಬರ್ತಕ್ಕಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಇಂಥವು ಸಣ್ಣ ಒಂಥರ ಈ ಸಮಸ್ಯೆ ಇರ್ತಕ್ಕಂಥವ್ರು ಉಲ್ಬಣ, ಸಮಸ್ಯೆ ಇಲ್ಲದಂಥವ್ರಿಗೂ ಕೂಡ ಈ ಪರಿಣಾಮಗಳು ಬೀರೋದಕ್ಕೆ ದಾರಿ ಆಗ್ತದೆ. ಟೈಮ್ ಸೆನ್ಸ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಏನು ಟೈಮ್ಗೆ ಹೋಗಬೇಕು, ಯಾವ ಟೈಮಿಗೆ ಏನು ಕೆಲಸ ಆಗಬೇಕು ಆ ಟೈಮಿಗೆ ಆ ಕೆಲಸ ಆಗೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ. ಅದರಲ್ಲಿ ತಕ್ಕ ಮಟ್ಟಿಗೆ ಸಕ್ಸಸ್ ಆಗೋದಕ್ಕೂ ಕೂಡ ದಾರಿ ಇದೆ. ಲಗ್ನಾಧಿಪತಿ ಬಲ ಹಿಡಿದಂಥ ಬಲ ಆಗಬೇಕು, ಛಲ ಆಗಬೇಕು, ಆತ್ಮಾಭಿಮಾನದಿಂದ ನುಗ್ಗಬೇಕು. ಅದ್ಭುತವಾದಂಥ ರೀತಿಯಲ್ಲಿ ನಿಮ್ಮದು ಆ ಸ್ಟ್ರೆಂತ್ ಇರುತ್ತಲ್ಲ ಈ ವಾರ, ಅದ್ಭುತವಾದಂಥ ರೀತಿಯಲ್ಲಿರುತ್ತೆ ಸಿಂಹರಾಶಿನಿಗೆ ಆ ಸ್ಟ್ರೆಂತ್ ಅಂತಕ್ಕಂಥದ್ದು. ಮತ್ತು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ವಾರ ಆರಂಭ ಅಂತಕ್ಕಂಥದ್ದು ಅಥವಾ ವಾರ ಅಂತ್ಯ ಅಂತಕ್ಕಂಥದ್ದು ಆದರೂ ಆಗ್ಬೋದು, ಸ್ವಲ್ಪ ಅಷ್ಟೊಂದು ಉತ್ತಮಕರವಾದಂಥ ರೀತಿಯಲ್ಲಿ ಇರೋದಿಲ್ಲ. ಒಂದು ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರೋ ಅದರಲ್ಲಿ ಒಂದು 30% ಅನ್ನೋ ರೀತಿಯಲ್ಲಿ ನೀವು ಇಟ್ಕೊಳ್ಳಬಹುದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವಿದ್ಯಾಭ್ಯಾಸ ತೊಡಕಿನಿಂದ ಕೂಡಿರ್ತದೆ ವಿದ್ಯಾಭ್ಯಾಸ ಅನ್ನುವಂಥದ್ದು. ಬಟ್ ಹೈಯರ್ ಎಜುಕೇಷನ್ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ಯಾರಾದರೂ ಮಾಡ್ತಾಯಿದ್ರೆ ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಉತ್ತಮವಾದಂಥ ವಾತಾವರಣಗಳು ಸಿಗೋದಕ್ಕೆ ದಾರಿ ಇದೆ. ಆದರೆ ಗುರುಬಲ ಬರ್ತಾ ಇರೋದ್ರಿಂದ ಸಾಮಾನ್ಯವಾಗಿ ನಿಮಗೆ ಉತ್ತಮವಾದಂಥ ಮಾರ್ಗವೋ ಅಥವಾ ದಾರಿಯೋ ಸಿಗೋದಕ್ಕೆ ದಾರಿಯಾಗ್ತದೆ. ಸ್ನೇಹಿತರಿಂದ ಸಹಕಾರ ಸಿಗೋದಕ್ಕೋ ಅನುಕೂಲವಾಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸ್ವಲ್ಪ ಈ ಶುಭ ಕಾರ್ಯ ಪ್ರಯತ್ನ ಎಲ್ಲೋ ಸಣ್ಣದಾಗಿ ಮೋಸವಾಗುವಂಥದ್ದು ಅಥವಾ ಸರಿಯಾದ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಸಾಧ್ಯತೆಗಳು ತುಂಬ ಕಡಿಮೆ. ಅದರ ಜೊತೆಯಲ್ಲಿ ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ ಮತ್ತು ಮೇಲಾಧಿಕಾರಿಗಳಿಂದ ಸ್ವಲ್ಪ ದಂಡನೆಗಳಿರ್ತದೆ ಮತ್ತು ಅಲ್ಲಿ ಕಿರಿಕಿರಿಗಳು ಉದ್ಯೋಗ ಸ್ಥಳದಲ್ಲಿ ಸಹಜವಾಗಿ ಇರತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಸಿಂಹರಾಶಿನವ್ರಿಗೆ ನಿಮ್ಮ ಸ್ಟ್ರೆಂತ್ ಚೆನ್ನಾಗಿರೋದ್ರಿಂದ ಎಲ್ಲವನ್ನು ಕೂಡ ಜಯಿಸ್ತೀರಿ. ಮತ್ತು ಗುರುದು ನಿಮಗೆ ಬಲ ಸಿಗೋದ್ರಿಂದ ಅದು ಒಂದು ಇನ್ನಷ್ಟು ನಿಮಗೆ ಪ್ಲಸ್ ಆಗುತ್ತೆ. ಯಾವುದೇ ಆತಂಕ ಬೀಳುವಂಥ ಅವಶ್ಯಕತೆ ಇಲ್ಲ ಈ ವಾರದಲ್ಲಿ. ಪರಿಹಾರ, ಶನಿ ಪ್ರಭಾವ ನಿಮಗೆ ದೋಷವಾಗಿ ನಿಂತಿದ್ದಾನೆ. ಹಾಗಾಗಿ ಆ ಶನಿ ಪರಮಾತ್ಮನ ಶಾಂತ ಮಾಡಬೇಕು. ಶನಿ ಪರಮಾತ್ಮ ಶಾಂತನವಾಗಿ ಆಗಬೇಕು ಅನ್ನೋ ರೀತಿಯಲ್ಲಿ ಇರ್ತಂದರೆ ಹನುಮಂತನ ಆರಾಧನೆ ಬಹಳ ಮುಖ್ಯ ಈ ವಾರದಲ್ಲಿ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ವಾರ ಮಧ್ಯಭಾಗದವರೆಗೆ ತುಂಬ ಇರಿಟೇಟ್ ಇರುತ್ತೆ, ತುಂಬ ಒದ್ದಾಟಗಳಿರ್ತದೆ, ಒತ್ತಡಗಳಿರ್ತದೆ, ನಿದ್ರಾಭಂಗವಿರ್ತದೆ, ಏನೇನೋ ದುಷ್ಟ ಆಲೋಚನೆಗಳು, ದುಷ್ಟ ಕನಸುಗಳು ಬೀಳ್ತಕ್ಕಂಥದ್ದು, ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು, ತುಂಬ ಒತ್ತಡಗಳಿಂದ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ನನ್ನ ಪ್ರಕಾರ ಅದ್ಭುತವಾದಂಥ ಅವಕಾಶ ಮತ್ತು ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗೆಹರಿತಕ್ಕಂಥ ಲಕ್ಷಣಗಳು, ಆರ್ಥಿಕವಾದಂಥ ಪ್ರಗತಿ, ಆರ್ಥಿಕವಾಗಿ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಬರೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ತುಂಬ ಎಮೋಷನಲ್ ಆಗ್ತೀರಿ,
ತುಂಬ ಭಾವನಾತ್ಮಕವಾಗಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಭಾಗ್ಯಾಧಿಪತಿ ದಶಮಾಧಿಪತಿ ಪರಿವರ್ತನಾ ಯೋಗ ಅಂತಕ್ಕಂಥ ರೀತಿಯಲ್ಲಿರೋದ್ರಿಂದ ಸಾಮಾನ್ಯವಾಗಿ ಅದೃಷ್ಟ ಅಂತಕ್ಕಂಥ ನೀವು ನಿರೀಕ್ಷೆ ಮಾಡಲಾರ್ದಂಥ ರೀತಿಯಲ್ಲಿ ಯಾವುದೋ ಒಂದು ಅದೃಷ್ಟವೋ ಅನುಕೂಲವೋ ಆಗಬೇಕು ಅನ್ನೋ ರೀತಿಯಲ್ಲಿ, ಒಂದು ಬೆಳವಣಿಗೆಯೋ ಆಗಬೇಕು ಅನ್ನೋ ರೀತಿಯಲ್ಲಿ, ಒಂದು ಪ್ರಶಂಸೆಯೋ ಆಗಬೇಕು, ಒಂದು ಉತ್ಸಾಹ ವಾರ ಮಧ್ಯಭಾಗದಿಂದಾಗಿ ಸ್ವಲ್ಪ ಉತ್ಸಾಹದಿಂದ ಕಾರ್ಯಚಟುವಟಿಕೆಯನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಉದ್ಯೋಗ ಬದಲಾವಣೆ ಅನುಕೂಲವಿದೆ, ಸ್ಥಳ ಬದಲಾವಣೆ ಅನುಕೂಲವಿರತಕ್ಕಂಥದ್ದು, ಭೂಮಿ ಮಾರಾಟ ಅನುಕೂಲ, ವಾಹನ ಮಾರಾಟ ಅನುಕೂಲ, ಯಂತ್ರೋಪಕರಣಗಳ ಮಾರಾಟ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿರುವಂಥದ್ದು. ಸಪ್ತಮ ಶನಿ ಮಾತ್ರ ನಿಮಗೇನೆ ಸ್ವಲ್ಪ ದಾಂಪತ್ಯದಲ್ಲಿ ವಿರಸವನ್ನು ತರಬಹುದು, ಅಥವಾ ದಾಂಪತ್ಯದಲ್ಲಿ ಸ್ವಲ್ಪ ಎಲ್ಲೋ ಸಣ್ಣದಾಗಿ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆಗಳು ಬರಬಹುದು. ಕಟ್ಟಿಕೊಂಡಂಥವರು ಎಲ್ಲೋ ಒಂದು ಸಣ್ಣದಾಗಿ ಬೇಕಾಗಿಲ್ವೇನೋ ಅನ್ನೋವಂಥ ಮನಸ್ಥಿತಿಗಳು, ಅದನ್ನು ಸ್ವಲ್ಪ ನೇರವಾಗಿ ಹೇಳೋದಕ್ಕೆ ಕಷ್ಟವಾಗ್ತಾ ಇದೆ. ಏಕೆಂದರೆ ಕೆಲವು ವಿಕೃತವಾದಂಥ ಆಲೋಚನೆಗಳು ಬರೋದಕ್ಕೆ ದಾರಿಯಾಗ್ತದೆ. ಹಾಗಾಗಿ ಕನ್ಯಾ ರಾಶಿನವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪರಿಹಾರ ಏನು ಮಾಡಿಕೊಳ್ಬೇಕು? ವಾರ ಮಧ್ಯಭಾಗದವರಿಗೆ ಸ್ವಲ್ಪ ಒದ್ದಾಟ ಇರೋದ್ರಿಂದ ಗಣಪತಿ ಆರಾಧನೆ ಬಹಳ ಮುಖ್ಯ. ನಿಮಗೆ ಗಣಪತಿ ಆರಾಧನೆ ಮಾಡಿ. ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ ಅನ್ನೋ ರೀತಿಯಲ್ಲಿದೆ. ರಾಜಯೋಗವಾಗಿಯೇ ಪರಿವರ್ತನೆ ಆಗೋದಕ್ಕೆ ದಾರಿಯಾಗ್ತದೆ. ಆರ್ಥಿಕ ಪ್ರಗತಿ, ಆರ್ಥಿಕ ಅನುಕೂಲ, ಯೋಗ ಫಲ, ಅದೃಷ್ಟ, ಪಾಲುದಾರಿಕೆ, ವ್ಯವಹಾರದಲ್ಲಿ ಅನುಕೂಲವಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು. ಸ್ವಲ್ಪ ಬುದ್ಧಿವಂತಿಕೆಯಿಂದ ಕಾರ್ಯಗಳನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಪರಿಸ್ಥಿತಿಗಳು, ಅದೃಷ್ಟ ಒಲಿದು ಬರುವಂತಹ ಸಾಧ್ಯತೆಗಳು, ನೀವು ನಿರೀಕ್ಷಣೆ ಮಾಡೋದಕ್ಕಾಗದಲ್ಲ ಆ ರೀತಿಯಲ್ಲಿ ಅಂಕಗಳು ಬರೋದಕ್ಕೆ, ವಿದ್ಯಾಭ್ಯಾಸ ಪ್ರಗತಿಯನ್ನು ಕಾಣೋದಕ್ಕಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರ್ತೀರಿ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಯೋಗ ಫಲಗಳಿರುತ್ತೆ. ಸಂಗಾತಿಯಿಂದ ಲಾಭವಾಗುವಂಥದ್ದು, ಯತ್ನ ಕಾರ್ಯದಲ್ಲೂ ಜಯ, ತನ್ನ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಅನುಕೂಲ, ಆರ್ಥಿಕವಾಗಿಯೂ ಕೂಡ ಸ್ವಲ್ಪ ಅನುಕೂಲವಾಗುವಂಥದ್ದು. ಗುರುಬಲ ಬೇರೆ ಬರ್ತಾ ಇದೆ, ಮನಸ್ಸು ಪ್ರಶಾಂತವಾಗ್ತಕ್ಕಂಥದ್ದು. ತುಂಬ ಡಿಸ್ಟರ್ಬ್ ಇರ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ನಿಮಗೆ ಒಂದು ಸರಿದಾರಿಗೆ ಬರೋದಕ್ಕೆ ದಾರಿಯಾಗ್ತದೆ. ಮಾತುಕತೆ ಮುಖಾಂತರವಾಗಿ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಶತ್ರು ದಮನವಾಗುವಂಥ ಸ್ಥಿತಿ, ನಿಮಗೆ ಯಾರ್ಯಾರು ಕೇಡನ್ನು ವಹಿಸಿದ್ದಾರೋ ಅವರೆಲ್ಲರೂ ಕೂಡ ಅವರಿಗೆ ಸಂಕಷ್ಟ ರಿವರ್ಸ್ ಆಗೋದಕ್ಕೆ ದಾರಿಯಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಉದ್ಯೋಗ ಒತ್ತಡಗಳು ಮಾತ್ರ ಹೆವಿ ಪ್ರೆಷರ್ ಬೀಳುತ್ತೆ ಉದ್ಯೋಗದಲ್ಲಿ. ಇದೊಂದು ಬಹಳ ವಿಶೇಷವಾಗಿರುತ್ತೆ. ಅದರ ಜೊತೆಯಲ್ಲಿ ಸ್ವಲ್ಪ ದುಂದು ವೆಚ್ಚಗಳು, ಲಕ್ಸುರಿ ಲೈಫು, ಸ್ವಲ್ಪ ಏನೇನೋ ಶೃಂಗಾರದ ಆಲೋಚನೆಗಳು ಬರ್ತಕ್ಕಂಥ ಪರಿಸ್ಥಿತಿಗಳು ಇಂಥವು ಹೆಚ್ಚಾಗಿ ಇರುತ್ತೆ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ. ಇನ್ಮಿಕ್ಕಂತೆ ಓಕೆ ಗುಡ್ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರೋದರಿಂದ ತುಲಾರಾಶಿನವರು ಅಂಥ ಮೈನಸ್ಸನ್ನು ಕಂಡೀಷನ್ಸಲ್ಲಿ ನೋಡೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಒಂದು ಪರಿಹಾರ ಅಂತಕ್ಕಂಥ ರೀತಿಯಲ್ಲಿ ಮಾಡಿಕೊಳ್ಳೋದಾದರೆ ನೀವು ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿದರೆ ಸಾಕು, ನಿಮ್ಮೆಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಇನ್ನೊಂದು ತುಲಾರಾಶಿನವ್ರಿಗೆ ಈ ವಾರ ರಾಜಕಾರಣಿಗಳಿಂದ ಅನುಕೂಲ, ಸರ್ಕಾರಿ ಕೆಲಸ ಕಾರ್ಯಗಳಾಗೋದಕ್ಕೆ ಅನುಕೂಲವಾಗ್ತಕ್ಕಂಥದ್ದು, ಲಾಭ ಬರತಕ್ಕಂಥದ್ದು, ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ ಎಲ್ಲವೂ ಕೂಡ ಬರೋದಕ್ಕೆ ದಾರಿಯೂ ಕೂಡ ಇರುತ್ತೆ. ಹಾಗಾಗಿ ಆತಂಕ ಬೀಳುವಂಥ ಅವಶ್ಯಕತೆ ಏನಿರೋದಿಲ್ಲ ತುಲಾರಾಶಿನವ್ರಿಗೆ ಇರಲಿ. ಇನ್ನು ವೃಶ್ಚಿಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಒತ್ತಡಗಳು, ಕಿರಿಕಿರಿಗಳು, ತುಂಬ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ತೀರಿ, ಎಡವಟ್ಟಿಗೆ ಸಿಕ್ಕಾಕ್ಕೊಂತೀರಿ, ತುಂಬ ಆಲೋಚನೆಗಳು ಮಾಡೋಕ್ಕೆ ಹೋಗ್ತೀರಿ, ಎಲ್ಲೋ ಎಡವಟ್ಟಿಗೆ ಸಿಕ್ಕಾಕ್ಕೊಂತೀರಿ. ಈ ರೀತಿಯಲ್ಲಿ ಏನೋ ವ್ಯತ್ಯಾಸ ಆಗುತ್ತೆ. ಸ್ನೇಹಿತರು ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಅಥವಾ ಯಾರನ್ನ ಮಿತ್ರರು ಅಂತ ಅಂದ್ಕೊಂಡಿರ್ತಾರೋ ಅವರಿಂದಲೇ ಸ್ವಲ್ಪ ಏನಾದರೂ ನಷ್ಟ ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯನ್ನು ಕಾಣ್ತದೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಅಷ್ಟೇ ಸ್ವಲ್ಪ ನಷ್ಟವಾಗುತ್ತೆ ಅನ್ನೋ ರೀತಿಯಾದಂಥ ಆತಂಕ ಸೃಷ್ಟಿಯಾಗೋದಕ್ಕೆ ದಾರಿಯಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ವ್ಯಾಜ್ಯಗಳಲ್ಲಿ ಸೋಲಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ಆರ್ಥಿಕವಾದಂಥ ಸ್ಥಿತಿಗತಿಗಳು ಅಂಥ ಮೈನಸ್ ಅನ್ನೋ ರೀತಿಯಾದಂಥ ರೀತಿಯಲ್ಲಿ ಇರೋದಿಲ್ಲ. ಓಕೆ, ಪರವಾಗಿಲ್ಲ, ಬ್ಯಾಲೆನ್ಸ್ ಮಾಡೋದಕ್ಕೆ ದಾರಿ ಇದೆ. ವಿದ್ಯಾಭ್ಯಾಸ ಸ್ವಲ್ಪ ಮಂದತ್ವದಿಂದ ಕೂಡುತ್ತದೆ.
ಆಕಸ್ಮಿಕವಾಗಿ ಏನಾದರೂ ಅನುಕೂಲವಾಗುತ್ತಾ ಅನ್ನೋ ರೀತಿಯಲ್ಲಿದ್ದಾಗ ಇಲ್ಲ, ಸಾಧ್ಯತೆಗಳು ತುಂಬ ಕಡಿಮೆ. ಆದರೆ ಸರ್ಕಾರ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಯಾವುದೋ ಆಫೀಸಲ್ಲಿ ಏನೋ ಕೆಲಸ ಇದೆ, ಸರ್ಕಾರಿ ಗೌರ್ಮೆಂಟ್ ಆಫೀಸಲ್ಲಿ ಏನೋ ಕೆಲಸ ಆಗಬೇಕು, ಅಧಿಕಾರಿಗಳಿಂದೇನೋ ಆಗಬೇಕು, ರಾಜಕಾರಣಿಗಳಿಂದೇನೋ ಆಗಬೇಕು, ಅನುಕೂಲವಾಗುತ್ತೆ, ಪ್ರಯತ್ನವನ್ನು ಮಾಡಿ. ಏಕೆಂದರೆ ರವಿ ಪ್ರಭಾವ ಚೆನ್ನಾಗಿದೆ. ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾಯಿದ್ರಿ, ಅಲ್ಲಿ ಅನುಕೂಲವಾಗುವಂಥ ಸ್ಥಿತಿ ಇದೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಅದರಲ್ಲೂ ಕೂಡ ಸಾಫ್ಟ್ವೇರ್ ಸಂಬಂಧಪಟ್ಟಂಥ ರೀತಿಯ ಉದ್ಯೋಗ ಅಥವಾ ಯಾವುದಾದ್ರು ಲೆಕ್ಕಕ್ಕೆ ಸಂಬಂಧಪಟ್ಟಂಥ ಉದ್ಯೋಗ, ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಉದ್ಯೋಗ ಅಥವಾ CA ಆಫೀಸಲ್ಲಿ, ಅಕೌಂಟೆಂಟ್ ಆಫೀಸ್ಗಳಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ದೊರಕುವಂಥ ಸಾಧ್ಯತೆಗಳು ಇರುತ್ತೆ ವೃಶ್ಚಿಕ ರಾಶಿನವ್ರಿಗೆ. ಹಾಗಾಗಿ ಒಳ್ಳೆ ಉತ್ತಮವಾದಂಥ ಸ್ಥಿತಿನಲ್ಲೇ ಇದೆ. ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಸಾಧ್ಯತೆಗಳು ಇಲ್ಲ, ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ಆದಷ್ಟು ಕೂಡ ಮೃತ್ಯುಂಜಯನ ಜಪ ಅಥವಾ ಮೃತ್ಯುಂಜಯ ನಾಮಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಯಾಕೆಂದರೆ ಮೃತ್ಯು ದೋಷಗಳು ಅಂತ ಹೇಳಬೇಕು ಅಥವಾ ಏನಾದರೂ ಸಣ್ಣ ಪುಟ್ಟದಾಗಿ ಏಟಾಗತ್ತೆ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯು ನಿರ್ಮಾಣವಾಗಬಹುದು. ಹಾಗಾಗಿ ಅದೊಂದು ನಿಮಗೆ ಹೋಯಿತು ಅಂತಂದರೆ ಮಿಕ್ಕಿದ್ದೆಲ್ಲವೂ ಕೂಡ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಇಲ್ಲಿವರೆಗೆ ಗುರುಬಲ ಇರಲಿಲ್ಲ, ಗುರುಬಲ ಬಂದಿದೆ. ಹಾಗಾಗಿ ಬಚಾವ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಓಕೆ, ಒಂದು ರೀತಿಯಲ್ಲಿ ಬಚಾವ್ ಅನ್ನೋ ರೀತಿಯಲ್ಲಿ ಕಾಣಬೇಕು. ಪೂರ್ಣ ಪ್ರಮಾಣದಲ್ಲಿ ಬಚಾವ ಅಂತಂದರೆ ಇಲ್ಲ, ಗುರುಬಲ ಬಂದಿರೋದ್ರಿಂದ ನಿಮಗೆ ಒಂದು ಜ್ಞಾನ ಬರುತ್ತೆ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತಕ್ಕಂಥ ರೀತಿಯಲ್ಲಿ, ಯಾವುದು ಮಾಡಿದರೆ ಸರಿ ಯಾವುದು ಮಾಡಿದರೆ ತಪ್ಪು ಅಂತಕ್ಕಂಥ ರೀತಿಯಲ್ಲಿ, ಯಾವ ಮಾರ್ಗದಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ರೇರಣೆ ಬಂದು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂಥ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ಅದರಿಂದ ಏನಾಗುತ್ತೆ, ನಿಮಗೆ ತೊಂದರೆಗೆ ಸಿಕ್ಕಾಕ್ಕೊಳ್ಳುವಂಥದ್ದು ತಪ್ಪತ್ತೆ, ಆಪತ್ತುಗಳು ಬರುವಂಥದ್ದು ತಪ್ಪತ್ತೆ, ಆರೋಗ್ಯ ಸುಧಾರಣೆ ಆಗುವುದಕ್ಕೆ ದಾರಿ ಇದೆ, ಮತ್ತು ಶತ್ರುಗಳ ಉಪಟಳಗಳು ತಪ್ಪೋದಕ್ಕೆ ದಾರಿ ಇದೆ. ಆರ್ಥಿಕವಾಗಿ ಒಂದು ಸಣ್ಣದಾಗಿ ಒಂದು ಬದಲಾವಣೆಗಳು ಅನುಕೂಲ ಬರೋದಕ್ಕೆ ದಾರಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಆರ್ಥಿಕವಾಗಿ ಸ್ವಲ್ಪ ಮಂದಗತಿಯ ಪ್ರಗತಿ, ಸ್ವಲ್ಪ ರಾಹು ಪ್ರಭಾವ ಇರೋದರಿಂದ ನಿಮಗೆ ಎಲ್ಲೋ ಚೀಟಿ ವ್ಯವಹಾರದಲ್ಲೋ ಅಥವಾ ಅಧಿಕ ಬಡ್ಡಿ ಆಸೆಯನ್ನು ತೋರಿಸೋ ಏನೋ ಸಣ್ಣದಾಗಿ ಮೈನಸ್ ಮಾಡಬಹುದು. ತಂದೆಯ ಸಹಕಾರ ಚೆನ್ನಾಗಿರೋದಕ್ಕೆ ದಾರಿ ಉಂಟು. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಆಧ್ಯಾತ್ಮಿಕ ಚಟುವಟಿಕೆಯಿಂದ ಪೂಜೆ ಪುನಸ್ಕಾರಗಳಿಂದ ನಿಮ್ಮ ಪ್ರಾರ್ಥನೆ ಫಲ ಸಿಗೋದಕ್ಕೆ ದಾರಿಯಾಗ್ತದೆ. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಯಾವುದೋ ಒಂದು ಅನುಕೂಲ ಅಂತಕ್ಕಂಥದ್ದು ಈಗ ನಿಮಗೆ ಪುಣ್ಯ ಫಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಸಿಗೋದಕ್ಕೆ ದಾರಿ ಉಂಟು. ದಾಂಪತ್ಯದ ಸ್ವಲ್ಪ ಅನಾನುಕೂಲದಿಂದ ಅಥವಾ ಸಂಸಾರದ ಅನಾನುಕೂಲಗಳಿಂದ ಸ್ವಲ್ಪ ಇರುಸುಮರುಸನ ತಂದುಕೊಳ್ಳಬಹುದು, ಮನಸ್ಸಿಗೆ ಬೇಸರವನ್ನು ತಂದುಕೊಳ್ಳಬಹುದು. ಅಥವಾ ಇನ್ನೇನೋ ಮತ್ತದಾಗಿ ಮೂರನೇ ವ್ಯಕ್ತಿಗಳ ಮಧ್ಯಪ್ರವೇಶ ಅಂತಕ್ಕಂಥ ರೀತಿಯಲ್ಲಿ ಮೂರನೇ ವ್ಯಕ್ತಿಗಳ ಕಡೆಗೆ ಆಸಕ್ತಿ ಅನ್ನೋ ರೀತಿಯಾದಂಥ ವಾತಾವರಣಗಳು ಇಂಥವೇನೋ ಎಂಥ ತುಂಬ ಶುದ್ಧವಾಗಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಮನಸ್ಸೆಲ್ಲೋ ಕಲ್ಮಶ ಆಗುವಂಥ ಪರಿಸ್ಥಿತಿ ಬರ್ಬೋದು. ಗುರುದೃಷ್ಟಿ ಇದೆ, ಬಟ್ ಅರಿತುಕೊಳ್ತೀನಿ ನಾನು ಮಾಡ್ತಾ ಇರೋ ತಪ್ಪು ಅಂತ, ಬಟ್ ಆದರೂ ಸ್ವಲ್ಪ ಎಳಿತದೆ ಬುದ್ಧಿ ಚಂಚಲತೆಗಳು ಅಂತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಲಾಭಾಧಿಪತಿ ಪ್ರಭಾವ, ಹಾಗಾಗಿ ಉದ್ಯೋಗ ಲಾಭ ಆಗೋದಕ್ಕೂ ಕೂಡ ಯೋಗ ಫಲಗಳಿದೆ. ಉದ್ಯೋಗ ಪ್ರಯತ್ನವನ್ನು ಮಾಡ್ತಾ ಇರುವಂಥವರು ಪ್ರಯತ್ನ ಮಾಡ್ಬೋದು, ಅನುಕೂಲದ ಸ್ಥಿತಿನಲ್ಲಿದೆ, ಚಿಂತೆ ಮಾಡುವಂಥದ್ದು ಬೇಡ. ಧನುಸ್ಸು ರಾಶಿನವ್ರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ಸಾಧ್ಯವಾದಷ್ಟು ಒಂದು ಪುಟ್ಟದಾಗಿ ಎಲ್ಲರೂ ಹೋಮ ನಡೀತಾ ಇದ್ದರೆ ಹೋಗಿ ಒಂದು ಪಾಲ್ಗೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಇಲ್ಲವಾ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನವನ್ನು ಮಾಡಿ, ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಶನಿ ಬಲ ಸಿಕ್ಕಿದೆ, ಗುರುಬಲ ಹೋಗಿದೆ. ಶನಿ ಬಲ ಇದ್ರೂ ಕೂಡ ಯಾವುದೇ ಸಿಗಬೇಕು ಅಂದ್ರೂ ಸ್ವಲ್ಪ ನಿಧಾನಕ್ಕೆ ಸಿಗುತ್ತೆ ನಿಮಗೆ, ಹಂಗೆ ಮಿರಾಕಲ್ ಅನ್ನೋ ರೀತಿಯಲ್ಲಿ ಸಿಗೋದಿಲ್ಲ. ಯಾಕಂದರೆ ಶನಿ ಪ್ರಭಾವವೇ ಆ ರೀತಿಯಲ್ಲಿರೋದ್ರಿಂದ ನಿಧಾನಕ್ಕೆ ಕೊಡ್ತಾನೆ, ಅನುಕೂಲವನ್ನು ತರೋದಕ್ಕೆ ದಾರಿ ಆಗ್ತದೆ. ಬದಲಾವಣೆಗಳಿಂದ ಅನುಕೂಲ ಆಗೋದಕ್ಕೆ ದಾರಿಯನ್ನು ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಉಂಟು ಅಂತ ಹೇಳ್ತದೆ. ಯಾವುದೇ ಆಗಲಿ ಶನಿ ಪ್ರಭಾವ ಸುಮಾರು 7-8 ತಿಂಗಳ ಕಾಲ ಅಂತೂ
ಯಾವುದೇ ಸಿಗಬೇಕು ನಿಮಗೆ ಪ್ರಾಪ್ತಿ ಆಗಬೇಕು ಅಂದರೂ ಅಷ್ಟು ಸುಲಭವಾಗಿ ನಿಮಗೆ ಪ್ರಾಪ್ತಿಯನ್ನು ಕೊಡೋದಿಲ್ಲ. ಈ ಕಂಡೀಷನ್ಸ್ ಸಾಮಾನ್ಯವಾಗಿ ಇರುತ್ತೆ. ಗುರುಬಲ ಬೇರೆ ಇಲ್ಲ, ಗುರುಬಲ ಮುಂದಕ್ಕೆ ಹೋಗಿದೆ, ಷಷ್ಠ ಪ್ರಭಾವ ಕೂಡ ಹೊರಟೋಗಿದೆ. ಹಾಗಾಗಿ ಏನಾಗುತ್ತೆ, ಗುರುಬಲ ಇಲ್ಲದೆ ಇರೋದ್ರಿಂದ ತೀರ್ಮಾನ ತೆಗೆದುಕೊಳ್ಳೋದ್ರಾಗೆ ಎಲ್ಲೋ ಸಣ್ಣದಾಗಿ ಎಡವುತ್ತೀರಿ, ಅಥವಾ ನೀವು ತೀರ್ಮಾನ ತೆಗೆದುಕೊಳ್ಳೋದೇ ಸ್ವಲ್ಪ ನಿಧಾನವಾಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಉಂಟು. ಸ್ವಲ್ಪ ಏನಾದರೂ ತುಂಬ ಒತ್ತಡಗಳಿರುವಂಥ ಪರಿಸ್ಥಿತಿಯೋ ಅಥವಾ ಅಗೌರವಕ್ಕೆ ಪಾತ್ರರಾಗುವಂಥ ಒಂದು ವಾತಾವರಣಗಳು ಬರಬಹುದು. ಅಧಿಕಾರಿಗಳಿಂದ ತೊಂದರೆ ತಾಪತ್ರಯಕ್ಕೆ ಸಿಕ್ಕಿ ಹಾಕಿಕೊಳ್ಳಬಹುದು, ಎಚ್ಚರಿಕೆ. ಆದರೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಬುಧ ಅಂತಕ್ಕಂಥನು ಅದೃಷ್ಟವಾಗಿ ನಿಂತಿದ್ದಾನೆ. ಅದೃಷ್ಟವಾಗಿ ಬುಧ ನಿಂತಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಸಾಲವನ್ನು ತೀರಿಸಲಿಕ್ಕೂ ದಾರಿ ಇದೆ, ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಸಂದರ್ಭವೂ ಕೂಡ ಇದೆ. ಉನ್ನತ ವಿದ್ಯಾಭ್ಯಾಸ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಗುರುಬಲ ಇಲ್ಲ ಅಂದ್ರೂ ಕೂಡ ಅವಕಾಶಗಳಿಗೇನು ಕೊರತೆ ಇರೋದಿಲ್ಲ ಅಂತಕ್ಕಂಥನ್ನು ಸ್ಪಷ್ಟವಾಗಿ ತೋರಿಸುವಂಥದ್ದು ಉಂಟು. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಲಾಭಾಧಿಪತಿ ಷಷ್ಠ ಪ್ರಭಾವ, ಮಿತ್ರರು ಸ್ವಲ್ಪ ದೂರವಾಗುವಂಥ ಪರಿಸ್ಥಿತಿ ಬರುತ್ತೆ ನಿಮಗೆ ಮಕರ ರಾಶಿನವರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಕುಲದೈವತೆಗೆ ಬಿಲ್ವಪತ್ರೆನ ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಒಳ್ಳೆಯ ಅನುಕೂಲವನ್ನು ನೋಡೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಶನಿ ಈಗಾಗಲೇ ಜನ್ಮ ಶನಿ ಕಾಟ ಇದ್ದಂತನೂ ಬಿಡುಗಡೆ ಆಗ್ತಾ ಇದ್ದಾನೆ. ಕಳೆದ ಬಾರಿ ಹೇಳಿದ್ದೆ ನಿಮಗೆ, ಸಾಮಾನ್ಯವಾಗಿ ಆತಂಕ ಬೀಳುವಂಥ ಅವಶ್ಯಕತೆಗಳಿರೋದಿಲ್ಲ. ಕೆಲವು ಅವರ ಜನ್ಮದ ಜಾತಕದ ಆಧಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಜನ್ಮ ಜಾತಕದಲ್ಲಿ ಶನಿ ಬಲವಾಗಿದ್ದರೆ ಇಲ್ಲಿ ಪ್ರಭಾವ ಕಡಿಮೆ ಇರುತ್ತೆ. ಹಾಗಾಗಿ ಆರ್ಥಿಕವಾದಂಥ ಸ್ಥಿತಿ ಸುಧಾರಣೆ ಆಗೋದಕ್ಕೆ ದಾರಿಯಾಗ್ತದೆ. ಕೆಲಸ ಕಾರ್ಯಗಳಾಗೋದಕ್ಕೆ ದಾರಿ ಇದೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲ. ಪಾಲುದಾರಿಕೆ ವ್ಯವಹಾರ ಅನುಕೂಲವಾಗುವಂಥದ್ದು. ಎರಡನೇ ಮಕ್ಕಳಿಂದ ಅನುಕೂಲವಾಗುವಂಥದ್ದು, ಅಥವಾ ಅವರ ಕೋಪತಾಪಗಳ ಪ್ರತಾಪಗಳನ್ನು ತಡ್ಕೊಳ್ತಕ್ಕಂಥದ್ದು ಕಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಉಂಟು ಅಂತ ಹೇಳ್ತದೆ. ಸಾಲವನ್ನು ಮಾಡಿ ಸ್ಥಿರಾಸ್ತಿ ಖರೀದಿ ಮಾಡುವಂಥ ಪ್ರಯತ್ನ, ಅದರಲ್ಲಿ ಒಂದು ತಕ್ಕ ಮಟ್ಟಿಗೆ ಯಶಸ್ಸನ್ನು ಕೂಡ ಗಳಿಸುವಂಥ ಸಾಧ್ಯತೆಗಳಿರುತ್ತೆ. ಕೌಟುಂಬಿಕವಾದ ಸಹಕಾರ ಸಿಗೋದಕ್ಕೆ ದಾರಿಯಾಗತ್ತೆ. ಲಾಭವಾಗುವಂಥ ಸ್ಥಿತಿ, ಉತ್ತಮವಾದ ಹೆಸರನ್ನು ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ತಕ್ಕಂಥ ಯೋಗ ಫಲಗಳು ನಿಮಗೆ ಈ ಒಂದು ವಾರದಲ್ಲಿ ನಿಮಗೆ ದೊರಕುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಆರ್ಥಿಕವಾಗಿಯೂ ಕೂಡ ಅನುಕೂಲವಿದೆ. ಮತ್ತು ವಸ್ತ್ರಾಭರಣ ಖರೀದಿಗೆ ಸಂಬಂಧಪಟ್ಟಂತೆ ಅನುಕೂಲವಿರ್ತಕ್ಕಂಥದ್ದು. ಆತ್ಮವಿಶ್ವಾಸ ಜಾಸ್ತಿ ಆಗುವಂಥದ್ದು. ಹೋರಾಟದಿಂದ ಕಾರ್ಯಜಯವನ್ನು ಮಾಡಿಕೊಳ್ತಕ್ಕಂಥ ಯೋಗ ಫಲಗಳು. ರಾಹು ನಿಮ್ಮನ್ನು ಕೆಡಿಸಿದ್ದಾನೆ, ಗೊಂದಲಕ್ಕೆ ಸಿಕ್ಕಾಕಿಸ್ತಾನೆ ರಾಹು. ಹಾಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾರಾಧನೆಯನ್ನು ಮಾಡಿದರೆ ಅಥವಾ ದುರ್ಗಾ ಪರಮೇಶ್ವರಿ ನಾಮಸ್ಮರಣೆ ಮಾಡಿದರೆ ಸಾಕು, ಎಲ್ಲ ದೋಷಗಳು ಹೋಗಿ ನಿಮಗೆ ಒಂದು ಪಾಸಿಟಿವ್ ರಿಸಲ್ಟ್ ಬರೋದಕ್ಕೆ ದಾರಿಯಾಗತ್ತೆ ಕುಂಭರಾಶಿನವ್ರಿಗೆ. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಗುರುಬಲ ಈಗಲೂ ಇರಲಿಲ್ಲ, ಇನ್ನು ಮುಂದೆನೂ ಬರೋದಿಲ್ಲ. ಯಾಕಂದರೆ ಈಗಾಗಲೇ ಒಂದು ವರ್ಷ ಆಗೋಗಿದೆ ಗುರುಬಲ ಹೋಗಿ ನಿಮಗೆ. ಈಗ ಮತ್ತೆ ಇನ್ನೊಂದು ವರ್ಷ ಗುರುಬಲ ಇರೋದಿಲ್ಲ. ಮಧ್ಯದಲ್ಲಿ ಒಂದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಸ್ವಲ್ಪ ಗುರುಬಲ ಬರ್ತಾನೆ. ಆವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ರೀತಿಯಲ್ಲಿ ನೋಡ್ಬೋದು. ಆದರೂ ಈ ವಾರದಲ್ಲಿ ಏನಾಗಬಹುದು, ಜನ್ಮ ಶನಿ ಕಾಟ ಇದೆ. ಆರೋಗ್ಯ ಸಂಬಂಧಪಟ್ಟಂತೆ ಮೊದಲೇ ಹೇಳಿದ್ದೆ, ಸ್ವಲ್ಪ ಎಚ್ಚರಿಕೆ ಜಾಗ್ರತೆಯಿಂದ ಇರಬೇಕಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನೋಡಬೇಕಾಗತ್ತೆ. ವಿದ್ಯಾಭ್ಯಾಸ ತೊಡಕಾಗಬಹುದು, ಅಥವಾ ನಿರೀಕ್ಷಿತ ಪ್ರಮಾಣದಲ್ಲಿ ನಿಮಗೆ ಯಶಸ್ಸನ್ನು ಗಳಿಸದೇ ಇರಬಹುದು. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯಾಣ ಅನಾನುಕೂಲ, ಹೋಗುವಂಥ ಪ್ರಯಾಣ ಸರಿಯಾದ ಸಮಯಕ್ಕೆ ಹೋಗೋದಕ್ಕೆ ಆಗುವುದಿಲ್ಲ. ಕುಟುಂಬದಿಂದ ಬಾಧೆ, ನೋವು, ನಿರಾಸೆ, ಕಿರಿಕಿರಿಗಳನ್ನು ಅನುಭವಿಸಬೇಕಾಗತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪಿತ್ತದೋಷಗಳು ಅಥವಾ ತಲೆನೋವು, ಬೆನ್ನು ಸೆಳೆತಗಳು ಅಥವಾ ಸ್ಪೈನಲ್ ಕಾರ್ಡಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ ಇರತಕ್ಕಂಥದ್ದು, ಇವು ಸ್ವಲ್ಪ ನಿಮಗೆ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ಎಚ್ಚರಿಕೆ. ಸರ್ಕಾರಿ ಕೆಲಸ ಕಾರ್ಯಗಳಾಗಬೇಕಾ ಪ್ರಯತ್ನವನ್ನು ಮಾಡಿ. ಹೆಚ್ಚಿನದಾಗಿ ಈ ವಾರ ನಿಮಗೆ ಕಾಡಾಟವನ್ನು ಕೊಡತಕ್ಕಂಥದ್ದು ಏನಂದರೆ ಶತ್ರುಕಾಟ, ಸಾಲಬಾಧೆ ಅಥವಾ ಸಾಲ ಹೆಚ್ಚಾಯಿತು ಅನ್ನೋ ರೀತಿಯಾದಂಥ ಪರಿಸ್ಥಿತಿ, ಇಂಥವೇನಾದರೂ ಕಿರಿಕಿಯನ್ನು ಕೊಡಬಹುದು. ಮತ್ತು ಮಾತಿನಿಂದ ನೇರ ಮಾತು ನಿಮಗೆ ಸಮಸ್ಯೆಯನ್ನು ತರಬಹುದು.
ಆದರೆ ಇನ್ನೊಂದು ಅದೃಷ್ಟವನ್ನು ಏನು ಮಾಡಿದ್ದೀರಿ ನೀವು ಅಂದರೆ, ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅವಕಾಶಗಳ ಪ್ರಾಪ್ತಿ, ಅದೊಂದು ಯೋಗ ಫಲವಿದೆ. ಸ್ನೇಹಿತರಿಂದ ನಂಬಿಕಸ್ಥರಿಂದ ಮೋಸ, ಇದು ಸ್ವಲ್ಪ ಇರ್ತದೆ ಮೀನರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಜನ್ಮ ಶನಿ ಕಾಟ ಬೇರೆ ಇದೆ, ಕುಜನ ಬಲ ಇರಬೇಕು, ಬೇರೆ ಗ್ರಹದ ಬಲವಿರಬೇಕು, ಅಥವಾ ಗುರುಬಲವಾದರೂ ಇರಬೇಕು. ಆದರೆ ಯಾರು ನಿಮಗೆ ಒಳಿತನ್ನು ಮಾಡಬೇಕೋ ಅವರು ವಿರುದ್ಧವಾಗಿದ್ದಾರೆ, ಯಾರು ನಿಮಗೆ ಕೆಡುಕನ್ನು ಮಾಡಬೇಕೋ ಅವರು ಬಲವಾಗಿ ಕುಳಿತಿದ್ದಾರೆ. ಹಾಗಾಗಿ ನವಗ್ರಹ ಶಾಂತಿ ಅಥವಾ ನವಗ್ರಹ ಪ್ರದಕ್ಷಿಣೆ ಈ ವಾರ ಬಹಳ ಸೂಕ್ತ. ಸುಮಾರು 5-6 ಗ್ರಹಗಳು ನಿಮಗೆ ಮೈನಸ್ ಆಗಿ ನಿಂತಿರ್ತಕ್ಕಂಥದ್ದು, ಹಾಗೆಂದು ನವಗ್ರಹ ಪ್ರದಕ್ಷಿಣೆ ಮಾಡಿಬಿಡಿ. ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಒಂದು ಬೇಡಿಕೆ ಅಥವಾ ಒಂದು ಪ್ರಾರ್ಥನೆ ನಿಮ್ಮಲ್ಲೆಲ್ಲರಲ್ಲೂ ಕೂಡ, ನಮ್ಮ ಸೈನಿಕರಿಗೆ ಒಂದು ಬಲ ಬೇಕು, ನಮ್ಮ ದೇಶಕ್ಕೆ ಯಾವುದೇ ತೊಂದರೆಗಳಾಗಬಾರದು, ಎಲ್ಲರೂ ಕೂಡ ಸುಖವಾಗಿರಬೇಕು. ಎಲ್ಲರೂ ಒಂದು ಪ್ರಾರ್ಥನೆ ಭಗವಂತನಲ್ಲಿ, ಒಂದು ಸಂಕಲ್ಪ ಲೋಕಕ್ಕೋಸ್ಕರವಾಗಿ ಮಾಡಿ. ಯಾಕೆಂದರೆ ದೇಶ ಸಂದಿಗ್ಧ ಸ್ಥಿತಿನಲ್ಲಿದೆ, ಯುದ್ಧದ ವಾತಾವರಣ ನಿರ್ಮಾಣವಾಗಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.